ಹಾಯ್ ಮಕ್ಕಳ, ಇವತ್ತೊಂದನೇ ತರಗತಿಯ ಪಾಠ 15 ಶಂಕರಪ್ಪನ ಮನೆ ಗದ್ಯ ನೋಡೋಣ. ನಾನಿಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಬರ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ನೋಡ್ಕೋಬೋದು. ಸಮಿತಿ ರಚನೆ, ಇದನ್ನು ಸಮಿತಿ ರಚನೆ ಮಾಡಿದೆ. ನೋಡೋಣ. ಶಂಕರಪ್ಪನ ಮನೆ. ಸಂಜೆಯ ಸಮಯ. ಮನೆಯ ಬಾಗಿಲ ಬಳಿ ವೀಣಾ ನಿಂತಿದ್ದಳು. ಅಂದರೆ ಶಂಕರಪ್ಪನ ಮನೆ ಬಾಗಿಲ ಬಳಿಯಲ್ಲಿ ವೀಣಾ ನಿಂತಿದ್ದಳು. ಏನಕ್ಕೆ ನಿಂತಿದ್ದಳು? ಆಟವಾಡಲು ಅವಳು ಗೆಳೆಯರಿಗಾಗಿ ಕಾದಿದ್ದಳು. ಅಂದರೆ ಆಟ ಆಡೋಕ್ಕೆ ಗೆಳೆಯರು ಬರ್ತೀನಿ ಅಂತ ಹೇಳಿದ್ರಂತೆ, ಅದಕ್ಕೋಸ್ಕರ ಕಾದಿದ್ದಳು. ಆಗ ಮಹಾದೇವ ಅವರು ಮನೆಗೆ ಬಂದರು. ಯಾರ ಮನೆಗೆ ಬಂದರು? ಮಹಾದೇವ ಅವರು ಶಂಕರಪ್ಪನ ಮನೆಗೆ ಬಂದರು. ಮಹಾದೇವ ಅವರನ್ನು ನೋಡಿದ ವೀಣಾ ಸಂತಸಗೊಂಡಳು. ಅಂದರೆ ಮನೆಗೆ ಬಂದ ಮಹಾದೇವ ಅವರನ್ನು ನೋಡಿ ವೀಣಾ ಸಂತೋಷಪಟ್ಲು, ಖುಷಿಪಟ್ಲು. ಬನ್ನಿ ಚಿಕ್ಕಪ್ಪ, ಏನಾಗಬೇಕು ವೀಣಾಗೆ? ಮಹಾದೇವ ಅವರು ಚಿಕ್ಕಪ್ಪ ಆಗಬೇಕು, ಬನ್ನಿ ಎಂದು ಮನೆಯೊಳಗೆ ಕರೆದುಕೊಂಡು ಹೋದಳು. ಚಿಕ್ಕಪ್ಪ ಬಂದಿದ್ದ ಖುಷಿಗೆ ಅವ್ರನ್ನ ಮನೆಗೆ ಕರ್ಕೊಂಡು ಹೋದಳು. ಕುಳಿತುಕೊಳ್ಳಲು ಹೇಳಿದಳು. ಕುಡಿಯಲು ನೀರು ತಂದುಕೊಟ್ಟಳು. ಬಂದ ಚಿಕ್ಕಪ್ಪಗೆ ಬನ್ನಿ ಚಿಕ್ಕಪ್ಪ ಅಂತ ಖುಷಿಯಿಂದ ಹೇಳ್ಬಿಟ್ಟು ಕೂತ್ಕೊಳ್ಳಿ ಅಂತೇಳಿ ನೀರು ತಂದುಕೊಟ್ಲು. ಚಿಕ್ಕಪ್ಪ ಚೆನ್ನಾಗಿದ್ದೀರಾ? ಮನೆಗೆ ಬಂದ ಚಿಕ್ಕಪ್ಪನ ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ ಎಂದು ಪ್ರೀತಿಯಿಂದ ಮಾತನಾಡಿಸಿದಳು. ಚಿಕ್ಕಮ್ಮ ಮತ್ತು ತಮ್ಮನ ಆರೋಗ್ಯ ಹೇಗಿದೆ? ಮತ್ತೆ ಮನೆಯಲ್ಲಿದ್ದಾರಲ್ಲ, ಚಿಕ್ಕಮ್ಮ ಮತ್ತು ತಮ್ಮನ ಆರೋಗ್ಯ ಹೇಗಿದೆ ಎಂದು ಕೇಳಿದಳು. ವೀಣಾಳ ಮಾತುಗಳನ್ನು ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು. ಅಂದರೆ ಮನೆಗೆ ಬಂದ ಚಿಕ್ಕಪ್ಪನ ಎಲ್ಲ ವಿಚಾರಿಸ್ತಾಳಲ್ಲ, ಆವಾಗ ವೀಣಾಳ ಮಾತು ಕೇಳಿ ಚಿಕ್ಕಪ್ಪನಿಗೆ ಸಂತೋಷವಾಯಿತು. ಮಹಾದೇವ ಅವರು ಅಣ್ಣ ಶಂಕರಪ್ಪನವರನ್ನು ಗೃಹ ಪ್ರವೇಶಕ್ಕೆ ಆಮಂತ್ರಿಸಿದರು. ಅಂದರೆ ಅವರ ಗೃಹ ಪ್ರವೇಶಕ್ಕೆ ಕೂಗಕ್ಕೆ ಅಂತ ಬಂದಿರ್ತಾರೆ ಅಣ್ಣನ. ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ನಂತರ ತಮ್ಮ ಮನೆಗೆ ಹೊರಡಲು ಸಿದ್ಧರಾದರು. ಅಂದರೆ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗೋಕ್ಕೆ ಸಿದ್ಧರಾದರು. ವೀಣಾ ಚಿಕ್ಕಪ್ಪನಿಗೆ ನಮಸ್ಕಾರ ಮಾಡಿದಳು. ಇನ್ನೊಮ್ಮೆ ಬರುವಾಗ ಚಿಕ್ಕಮ್ಮನನ್ನು ತಮ್ಮನನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಲು ಮರೆಯಲಿಲ್ಲ. ಅಂದರೆ ಇನ್ನೊಮ್ಮೆ ಬರಬೇಕಾದ್ರೆ ಚಿಕ್ಕಮ್ಮ ಮತ್ತು ತಮ್ಮ ಇರ್ತಾನಲ್ಲ ಅವನ್ನ ಕರ್ಕೊಂಡು ಬರಬೇಕು ಅಂತ ಹೇಳ್ತಾಳೆ. ಒಟ್ಟಾರೆ ಪಾಠದಲ್ಲೇನಿದೆ, ಚಿಕ್ಕಪ್ಪ ಮತ್ತು ಮಗಳ ನಡುವೆ ನಡೆದಂಥ ಮಾತುಕತೆ ಇದೆ. ಮನೆಗೆ ಬಂದವ್ರನ್ನ ಯಾವ ರೀತಿ ಮಕ್ಕಳು ವಿಚಾರಿಸ್ಬೇಕು ಅನ್ನೋದು ಈ ಪಾಠದಲ್ಲಿ ಕೊಟ್ಟಿದ್ದಾರೆ. ನಂತರ ಓದಿಸಿ ಅಂತ ಕೊಟ್ಟಿದ್ದಾರೆ. ಸಮಯ. ಸಮಯ. ಚಿಕ್ಕಪ್ಪ. ಚಾಗುರ್ಸು ಚಿ, ಕಾಗೆ ಕಾವತ್ತು ಕ, ಪಾಗೆ ಪಾವತ್ತು ಪ, ಚಿಕ್ಕಪ್ಪ. ಓಳ ಗಾಕೆತ್ವ ಗೆ, ಒಳಗೆ. ಸಂತಸ. ಸಕಂಸನೆ ಸಂ ತ ಸ. ಕುಡಿ. ಕಾಕಂಬು ಕು, ಡಾಗುಡ್ಸು ಡಿ, ಕುಡಿ. ನೀರು. ನರ್ಸುಂದೀರ್ಘ ನೀ, ರಾಕಂಬೂರು, ನೀರು. ರೀತಿ. ಇದೇ ರೀತಿ ಎಲ್ಲ ಮಕ್ಕಳ ಹತ್ರ ಹೇಳಿಸ್ಕೋಬೇಕು. ಚಿಕ್ಕಮ್ಮ, ತಮ್ಮ, ಆರೋಗ್ಯ, ಅವರು, ಹತ್ತಿರ, ಸ್ವಲ್ಪ ಹೊತ್ತು, ಅಲ್ಲೇ, ಸಿದ್ಧರಾಗು, ನಮಸ್ಕಾರ, ಇನ್ನೊಮ್ಮೆ, ಮರೆ. ಇಷ್ಟು ಓದಿಸಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಅಭ್ಯಾಸ. ಪ್ರಶ್ನೆವೇನು ಅಂತ ಕೊಟ್ಟಿದ್ದಾರೆ. ಸರಳ ಪ್ರಶ್ನೆಗಳನ್ನು ಕೊಡಲಾಗಿದೆ. ಈ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಿ ಅವರಿಂದ ಉತ್ತರವನ್ನು ಬರೆಯಿಸಿ ಅಂತ ಕೊಟ್ಟಿದೆ. ಮೊದಲನೇ ಪ್ರಶ್ನೆ, ಯಾರನ್ನು ನೋಡಿ ವೀಣಾ ಸಂತಸಗೊಂಡಳು ಅಂತ ಮೊದಲನೇ ಪ್ರಶ್ನೆ ಇದೆ.
ಮಹಾದೇವರನ್ನು ನೋಡಿ ವೀಣಾ ಸಂತಸಗೊಂಡಳು. ಚಿಕ್ಕಪ್ಪನ ಅಂತಾದರೂ ಇರ್ಬೋದು, ಅವ್ರ ಹೆಸರಾದರೂ ಕೊಡ್ಬೋದು. ಮಹಾದೇವರನ್ನು ನೋಡಿ ವೀಣಾ ಸಂತಸಗೊಂಡಳು. ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ಏನು ತಂದು ಕೊಟ್ಟಳು? ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ನೀರು ತಂದುಕೊಟ್ಟಳು. ಯಾರ ಮಾತನ್ನು ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು? ವೀಣಾಳ ಮಾತನ್ನು ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು. ವೀಣಾ ಯಾರನ್ನು ಕರೆದುಕೊಂಡು ಬನ್ನಿ ಎಂದು ಹೇಳುವುದನ್ನು ಮರೆಯಲಿಲ್ಲ. ವೀಣಾ ಚಿಕ್ಕಮ್ಮ ಮತ್ತು ತಮ್ಮನನ್ನು ಕರೆದುಕೊಂಡು ಬನ್ನಿ ಎಂದು ಹೇಳುವುದನ್ನು ಮರೆಯಲಿಲ್ಲ. ನೆಕ್ಸ್ಟು, ನೀಡಿರುವ ವಾಕ್ಯಗಳನ್ನು ಯಾರು ಯಾರಿಗೆ ಕೇಳಿದರು ಎಂದು ಮಕ್ಕಳಿಗೆ ಕೇಳಿ ಉತ್ತರ ಪಡೆಯಿರಿ ಮತ್ತು ಬರೆಯಿಸಿ ಅಂತ ಇದೆ. ಫಸ್ಟ್ ಬನ್ನಿ ಚಿಕ್ಕಪ್ಪ ಬನ್ನಿ. ಈ ಮಾತನ್ನು ಯಾರು ಹೇಳಿದರು? ಈ ಮಾತನ್ನು ವೀಣಾ ಹೇಳಿದಳು. ಯಾರನ್ನು ಕುರಿತು ಹೇಳಿದರು? ಚಿಕ್ಕಪ್ಪ ಮಹಾದೇವರನ್ನು ಕುರಿತು ಹೇಳಿದಳು ಅಥವಾ ಹೇಳಿದರು. ಕೊನೆಯದು, ಈ ನೀಡಿರುವ ವಾಕ್ಯಗಳನ್ನು ಒಂದೊಂದು ಪದ ಬಿಡಲಾಗಿದೆ. ಆವರಣದಿಂದ ಸೂಕ್ತ ಪದಗಳನ್ನು ಆರಿಸಿ ವಾಕ್ಯವನ್ನು ಪೂರ್ಣಗೊಳಿಸಲು ತಿಳಿಸಿ. ಫಸ್ಟ್ ಒನ್, ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ಡ್ಯಾಶ್ ತಂದುಕೊಟ್ಟಳು. ಇಲ್ಲಿ 3 ಕೊಟ್ಟಿದ್ದಾರೆ ಆನ್ಸರು. ಅದರಲ್ಲಿ ಒಂದು ಆಯ್ಕೆ ಮಾಡ್ಕೋಬೇಕು. ನೀರು, ಹಾಲು, ಕಾಫಿ. ನೀರು ಕೊಟ್ಟಳು. ವೀಣಾ ಚಿಕ್ಕಪ್ಪನಿಗೆ ನೀರು ಕೊಟ್ಟಳು. ಮಹಾದೇವ ಅವರು ಡ್ಯಾಶ್ ಶಂಕರಪ್ಪನವರನ್ನು ಗೃಹ ಪ್ರವೇಶಕ್ಕೆ ಆಹ್ವಾನಿಸಿದರು. ಅಂದರೆ ಏನಾಗಬೇಕು ಅಂತ ಶಂಕರಪ್ಪನವರು ಮಹಾದೇವ ಅವರಿಗೆ ಏನಾಗಬೇಕು ಅಂತ ಇಲ್ಲಿದೆ. ಅಣ್ಣ. ಇಷ್ಟು ಈ ಚಾಪ್ಟ್ರಲ್ಲಿ ಬರುತ್ತೆ. ಈ ವಿಡಿಯೋ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಪೇರೆಂಟ್ಸ್ಗೆ ಹೇಳ್ಕೊಡೋಕ್ಕೂ ಸಹಾಯ ಆಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.